ಏನ್ ಹೇಳ್ತೀಯ ಅಶೋಕ ನಿಂದು ಆಫ್ ಮಾಡು. ಗೈಸ್ ಇವನ್ಗೆ ಗೊತ್ತಿಲ್ಲ ಮ್ಯಾಟ್ರ್ ನಿಮ್ಗೆ ಹೇಳ್ತೀನಿ. ಬರೀ ಸುಳ್ಳು ತಿನ್ನೋದು 8ರಿಂದ 9 ಸಲ ದಿನಕ್ಕೆ ತಿಂತಾನೆ ಗೈಸ್. ಅಲ್ಲ ಯಾರು ಇಲ್ಲಿ ಕೂತವನೆ, ಅಲ್ಲಿ ಕೂತೈತೆ ಪಕ್ಕದಲ್ಲಿ ಖಾಲಿ ಇದ್ರೆ ಸಾಕು, ಅರಿ ಬಾರಿ ಕೆರಿಬೇಕು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ನನ್ನ ಮುಂದೆ ಒಬ್ಬ ಅವನು ತುಂಬ ಚೆನ್ನಾಗಿ, ಅವನು ಯಾರು ಅಂತ ನೀವು ಗೆಸ್ ಮಾಡಿ ಗೈಸ್. ಯಾರು ನಂದು ವಿಡಿಯೋ ಮಾಡ್ತಾರೋದು ಅಂತ ಗೆಸ್ ಮಾಡಿ. ಆಮೇಲೆ ಇವತ್ತು ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದಾರೆ ಗೈಸ್. ಅದೇ ತುಂಬ ಖುಷಿಯಾಗಿದ್ದೀನಿ, ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಹೇಗೆ ಕಲಿಯುತ್ತೆ ಅಂತ ನೋಡೋಣ. ಸ್ಟೇ ಟ್ಯೂನ್ ಗೈಸ್. ಸೊ ಗೈಸ್ ನನ್ನ ಮುಂದೆ ಇದ್ದಿದ್ದು ತಗೊಳ್ಳಿ, ಇವನೇ ನಮ್ಮ ಮನೆ ಗೋರಿಲ್ಲ. ಕೂತಿರೋದೆ ಒಂದು 10-11 ಕೂದಲ, ಫುಲ್ ಸ್ಪೈಕ್. ಏನ್ ಹೇಳ್ತೀಯ ಅಶೋಕ ನಿಂದು? ಆಫ್ ಮಾಡು. ಏರ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡೋ. ಹೌದು, ನಿನ್ನ ಏರ್ ಬಗ್ಗೆ ನೀನ್ ಏನೇನ್ ಮೇಂಟೈನ್ ಮಾಡ್ತೀಯಾ? ಸ್ವಲ್ಪ ಟಿಪ್ಸ್ ಕೊಡು ಜನಗಳಿಗೆ. ನೀನ್ ಏನ್ ಮೇಂಟೈನ್ ಮಾಡ್ತೀಯಾ? ನಿನ್ ಬಿಯರ್ಡು ಏರ್ಸ್ಗೆಲ್ಲ ಏನೇನ್ ಅಪ್ಲೈ ಮಾಡ್ತೀಯಾ? ನೀವೇ ಹೇಳೋ ಇನ್ನೊಂದು. ನಿನ್ನ ಏರ್ಸ್ ತುಂಬಾ ಚೆನ್ನಾಗೈತೆ, ಅದಕ್ಕೆ ಈ ಕಾಟನ್ ಕ್ಯಾಂಡಿ ತರ. ಅಲ್ಲ ನಿನ್ಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ ಗೈಸ್? ಇವನ್ಗೆ ಗೊತ್ತಿಲ್ಲ ಮ್ಯಾಟ್ರ್, ನಿಮ್ಗೆ ಹೇಳ್ತೀನಿ. ಮೊನ್ನೆ ಒಂದು ಹೇರ್ದು ಸಿರಮ್ ಆರ್ಡ್ರ್ ಮಾಡಿ ನಾನು ಡ್ರೆಸ್ಸಿಂಗ್ ಟೇಬಲಲ್ಲೇ ಐತಿ, ಇನ್ನೂ ತಗೊಂಡೋಗಿಲ್ಲ. ಇಲ್ಲ ನೀನು ಯೂಸೇ ಮಾಡ್ತಾ ಇಲ್ಲ, ಇಲ್ಲೇ ಐತೆ. ಮತ್ತೆ ನಾನೇನ್ ಮಾಡ್ತಾ ಇರೋದು? ಇಲ್ಲೇ ಐತೆ ಅದು ಸಿರಮ್ಮು ಬಾಕ್ಸು ಡ್ರೆಸ್ಸಿಂಗ್ ಟೇಬಲ್. ನಾನು ಇದ್ಯಾವ್ದು ಹೊಸ ಪ್ಯಾಕೇಜ್ ಅಂತ ನೋಡ್ತಾ ಇದ್ದೀನಿ. ಇವನ್ ಮರ್ತೋಗ್ಬಿಟ್ಟು ಆ ಥರ ಮೇಂಟೈನ್ ಬಾಯಿಲ್ಲ ನಿಮಿಷ. ಅವನು ಏನು ಆರ್ಡ್ರ್ ಮಾಡ್ತಾರೆ, ಹಿಂಗೇನೆಲ್ಲ ವೇಸ್ಟ್ ಗೈಸ್. ಅವ್ನು ಮಾಡೋದು ಮೇಂಟೈನ್ ಅಂತೂ ಮಾಡಲ್ಲ. ನೋಡಿದ್ರಲ್ಲ ಗೈಸ್ ಇವನು ಯಾವ ಥರ ಮೇಂಟೈನ್ ಮಾಡ್ತಾನೆ ಅಂತ. ಬರೀ ತಗೊಂಡು ಶೋಗೆ ಹಿಂಗೆ ಇಕ್ತಾನೆ, ಯಾವುದು ಯೂಸ್ ಇಲ್ಲ, ಯಾವುದು ಮೇಂಟೈನ್ ಇಲ್ಲ. ಬರೀ ಶೋ ಪೀಸ್ಗೆ ಜೋಡಿಸಿಕ್ಕಿರ್ತಾನೆ. ಅವನ ಹೆಂಡತಿ ಮುಂದಕ್ಕೆ ಬಂದರೆ ಎಲ್ಲ ನೋಡಬೇಕಲ್ಲ, ಓ ನನ್ನ ಗಂಡ ಈ ಥರ ಎಲ್ಲ ಯೂಸ್ ಮಾಡ್ತಾ ಇದ್ನ. ಹೇಳೋ ಅಶೋಕ, ಹೋಗ್ಲಿ ನಿನ್ನ ಸ್ಕಿನ್ ಕೇರ್ ಬಗ್ಗೆ ಹೇಳು. ಯಾಕೆ ಕಮ್ಮಿ ಮಾಡ್ತಾ ಇದೆಯಾ? ಸ್ಕಿನ್ ಕೇರ್ ಬಗ್ಗೆ ಹೇಳೋ. ಹೆಂಗ್ ಮೇಂಟೈನ್ ಮಾಡ್ತೀಯಲ್ಲ, ತಗೊಂತಿಯಲ್ಲ ಸಿರಮ್ಮು, ಸನ್ಸ್ಕ್ರೀನು, ಮಾಯಿಶ್ಚರೈಸರ್. ನೀನು ನಿಜ ನಿಮ್ಮ ಅಮ್ಮ ಮೇಲೆ ಆಣೆ ಕೇಳು, ನೀನು ಸಿರಮ್ಮು, ಸನ್ಸ್ಕ್ರೀನು, ಮಾಯಿಶ್ಚರೈಸರ್ ಯಾವುದು ನೀನು ಯೂಸ್ ಮಾಡಲ್ಲ ಅಂತ ಹೇಳ್ಬಿಡು. ನಿಮ್ಮ ಅಮ್ಮನ ಮೇಲೆ ಆಣೆ ಕೇಳು. ತೊಳೆದ್ರೆ ಆ ಥರ ಯೂಸ್ ಮಾಡೋ ಥರ ಇದ್ದಿದ್ರೆ ಹೆಂಗಿರ್ತಾಯ್ತ ಸ್ಕಿನ್ನು? ಹೆಂಗಿದೆ? ಚೆನ್ನಾಗೈತಲ್ಲ, ಡಾರ್ಕ್ ಸರ್ಕಲ್ ಎಲ್ಲ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಲ್ಲ. ಅಲ್ಲ ಕರೆಕ್ಟಾಗಿ ಹೇಳೋ. ಎಲ್ಲ ಆರ್ಡರ್ ಮಾಡಿ ತಗೊಂಡಿರ್ತಾನೆ ನೀನು. ಏನು ಸನ್ಸ್ಕ್ರೀನು ಆಮೇಲೆ ಎಲ್ಲ ತಿರ್ತಾ ಇರ್ತೀನಲ್ಲ, ಯೂಸ್ ಮಾಡ್ತೀಯಲ್ಲ, ಅದು ಹೇಳು. ಏನೇನು ಅಪ್ಲೈ ಮಾಡ್ತೀಯ ಫೇಸ್ ವಾಶ್ ಆದ್ಮೇಲೆ? ಫೇಸ್ ವಾಶ್ ಇಲ್ಲ, ಸೋಪು. ಸೋಪ್ ಆದ್ಮೇಲೆ ಯಾವ ಸೋಪು? ಅದು ಕೇಳಿ ಗೈಸ್, ಯಾವ ಸೋಪ್ ಅಂತ. ಸೋಪು ಲೈಫ್ ಬಾಯ್ ಅನ್ಕೊಂತೀನಿ. ಬರೀ ಸುಳ್ಳು ಹೇಳ್ತಾರ, ಲೈಫ್ ಬಾಯ್ ಅಲ್ಲ. ಕರೆಕ್ಟಾಗಿ ಹೇಳಿ ಯಾವ ಸೋಪ್. ಯಾವುದೋ ಗೊತ್ತಿಲ್ಲ, ಈ ಮನೇಲಿ ಯಾವುದೋ ಒಂದು ಸೋಪ್ ಇಕ್ಕಿರ್ತಾರೆ, ಹಾಕೊಂಡ್ಬಿಡ್ತೀನಿ. ಆ ಸೋಪ್ ಹೆಸರು ಬರ್ತಾ ಇಲ್ಲ ಅಂತ ಹೇಳು. ಇಲ್ಲ ನಿನಗೆ ಸೋಪಾ? ಅದು ಯಾವುದೋ ಆಯುರ್ವೇದಿಕ್ ಐತೆ, ಗೊತ್ತಾಗ್ತಾ ಇಲ್ಲ. ಸರಿ, ಸೋಪ್ ಆದಮೇಲೆ ನೀನು ಏನು ಯೂಸ್ ಮಾಡ್ತೀಯಾ? ಸೋಪ್ ಆದಮೇಲೆ ಯಾವುದೋ ಒಂದು ಕ್ರೀಮ್ ಐತೆ, ಸನ್ಸ್ಕ್ರೀನ್. ಅದು ಯಾಕೋ ಈ ಥರ ಡವ್ ಹೊಡಿತಾ ಇದೆಯಾ? ಅದೊಂದು ಹಾಕೊಂಡು ಹೋಗ್ತೀನಿ ಅಷ್ಟೇ ಆಚೆಗೆ. ಇಲ್ಲಾಂದ್ರೆ ಸುಟ್ಟೋಗ್ಬಿಡುತ್ತಲ್ಲ. ಸಿರಮು, ಮಾಯಿಶ್ಚರೈಸರು ಏನು ಯೂಸ್ ಮಾಡಲ್ಲ? ಇಲ್ಲ ಇಲ್ಲ, ನಿಜ ಏನು ಯೂಸ್ ಮಾಡಲ್ಲ ನೀನು? ಇಲ್ಲ, ಬರೀ ಸನ್ಸ್ಕ್ರೀನ್ ಹಾಕೊಂಡು ಹೋಗ್ತೀನಿ. ಬಿಸಿಲಲ್ಲೇ ಸುತ್ತಾ ಇರ್ತೀನಲ್ಲ, ಅದೆಲ್ಲ ಹಾಕಿದ್ಮೇಲೆ ಅದನ್ನ ಸನ್ಸ್ಕ್ರೀನ್ ಹಾಕೋಣದು. ಡೈರೆಕ್ಟ್ ಸನ್ಸ್ಕ್ರೀನ್ ಯಾರು ಹಾಕೋತಾರೆ? ಇಲ್ಲ, ಮಾಯಿಶ್ಚರೈಸರ್ ಹಾಕೊಂತೀನಿ. ನೋಡ್ದಾ?
ಅದೇ ಹೇಳು ಪರವಾಗಿಲ್ಲ, ಯಾರು ನಿನ್ನ ಕಾಪಿ ಮಾಡಲ್ಲ. ಅದಕ್ಕೂ ಮಾಯ್ಚರೈಸರ್ ಇಷ್ಟು ಹೊತ್ತವರೆಗೂ ಮಾಯ್ಚರೈಸರ್ ಹಾಕಿ ಅದಕ್ಕೂ ಮುಂಚೆ ಸಿರಮ್ ಹಾಕೊಳಲ್ಲ. ಸಿರಮ್ ಇಲ್ಲ, ಅದಿಷ್ಟ ಆಗಲ್ಲ. ಮತ್ತೆ ತಗೊಂಡೆ ತಾನೆ ನೀನು? ಅಲ್ಲೇ ಬಿಸಾಕಿದ್ದೀನಿ. ಯೂಸ್ ಮಾಡ್ತಾ ಎಷ್ಟಂತ ಹಾಕೊಂತೀಯ ಮಕ್ಕಕ್ಕ? ನನಗೆ ಇರಿಟೇಟ್ ಆಗುತ್ತೆ ಅಷ್ಟೆಲ್ಲ ಹಾಕೊಂಡ್ರೆ. ಇರಿಟೇಟ್ ಬೇರೆ ಆಗುತ್ತೆ ನಿನಗೆ. ತಿನ್ನಕ್ಕೆ ಇರಿಟೇಟ್ ಇಲ್ಲ, ದಿನಕ್ಕೆಲ್ಲ 3 ಸಲ ತಿಂದರೆ ಇವನು 8 ಸಲ ತಿಂತ. 8 ಸರಿ ಯಾರನ್ನ ತಿಂತಾರ? ಕೆಲ್ಸಕ್ಕೆ ಬೆಳಗ್ಗೆ ಹೋಗ್ತಾರೆ 6 ಗಂಟೆಗೆ, 9 ಗಂಟೆಗೆ ಬರ್ತಾನೆ. 9 ಗಂಟೆಗೆ ಬಂದಾಗ 2 ಬಾಕ್ಸ್ ತಗೊಂಡೋಗಿರ್ತಾನೆ. ಆ ಬಾಕ್ಸ್ ಒಂದೇ ಒಂದು ನಿಮಿಷ ಇರು, 2 ಬಾಕ್ಸ್ ಅಲ್ಲ, ಬಾಕ್ಸ್ ತಗೊಂಡು ಮಧ್ಯಾಹ್ನ 1 ಗಂಟೆಗೆ ಬರ್ತಾನೆ ಊಟಕ್ಕೆ. ಆ 2 ಬಾಕ್ಸ್ ಖಾಲಿ, ಬೆಳಗ್ಗೆ ನಾಷ್ಟ ಖಾಲಿ, 3 ಟೈಮ್ 3 ಅಲ್ಲೇ ಆಗೋಯ್ತು. ಅದು ಇಲ್ಲ, ನಮ್ಮಮ್ಮ ಕ್ಲೀನಾಗಿ ನಾಷ್ಟ ಕೊಟ್ಟು ಕಳಿಸ್ತಾರೆ. ನಾಷ್ಟ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಷ್ಟೇ. ಏನು ಅದರಲ್ಲಿ ಇನ್ನೇನು, ಇವಾಗ ಚಿತ್ರಾನ್ನ ಕಳಿಸಿದ್ರೆ ಅದ್ರ ಜೊತೆ ಚಟ್ನಿ ಗಿಟ್ನಿ ಹಾಕಿ ಕೊಟ್ಟು 2 ಬಾಕ್ಸ್ ಆಗುತ್ತಮ್ಮ. 2 ಬಾಕ್ಸ್ ಅಂದರೆ ಚಟ್ನಿನೂ ಸೇರಿ 2 ಬಾಕ್ಸ್ ಬರೀ ಚಿತ್ರಾನ್ನ. ಡೈಲಿ 2 ಬಾಕ್ಸ್ ಚಟ್ನಿ ಯಾರು ಗೈಸ್ ಕಳಿಸ್ತಾರೆ? ಏನೋ ಫ್ರೂಟ್ಸ್ ಏನಾದರೂ ಕಳಿಸ್ತಾರೆ. ಅವನ ಬೈಯಲ್ಲ ನೋಡಿ. ಇವಾಗ ಇದಕ್ಕಿಂತ ಮುಂಚೆ ಫೇಸ್ ಬಗ್ಗೆ ಎಷ್ಟು ಸುಳ್ಳು ಹೇಳ್ದೆ ಹೇಳಿ ಅವನು. ನನ್ನ ಸನ್ಸ್ಕ್ರೀನ್ ಒಂದೇ ಹಾಕೋದು ಅಂತ, ಆಮೇಲೆ ಹೇಳ್ತಾವನೆ ಮಾಯ್ಚರೈಸರ್ ಯೂಸ್ ಮಾಡ್ತೀನಿ ಅಂತ. ಹಿಂಗೆ ಇವನು ಬರೀ ಸುಳ್ಳು. ತಿನ್ನೋದು 8 ರಿಂದ 9 ಸಲ ದಿನಕ್ಕೆ ತಿಂತಾನೆ ಗೈಸ್. ಅದಕ್ಕೆ ಅವನು ಹಿಂಗಿದ್ದಾನೆ. ಹೆಂಗಿದ್ದೀನಿ? ಎಷ್ಟು ಚೆನ್ನಾಗಿದ್ಯಾ? ಆ ಸ್ಕಿನ್ ಮೇಂಟೈನ್ ಮಾಡೋದಕ್ಕೆ ಸ್ಕಿನ್ ತುಂಬ ಚೆನ್ನಾಗಿದೆ ಗೈಸ್. ಒಂದು ಫುಲ್ ಡಾರ್ಕ್ ಸರ್ಕಲ್ ಎಲ್ಲ ಆಗ್ಬಿಟ್ಟು ಸಕ್ಕತ್ತಾಗಿ ಮೇಂಟೈನ್ ಮಾಡೋದು. ಡಾರ್ಕ್ ಸರ್ಕಲ್ ನೋಡಿ, ರಿಯಲ್ ಆಗಿ ನೋಡಿ ಗೈಸ್ ನೀವು. ಲೈವ್ ಅಲ್ಲಿ ಎಲ್ಲಾಗಿದೆ ತೋರಿಸಿ. ಲೈವ್ ಅಲ್ಲಿ ಇವಾಗೇನೋ ಲೈಟ್ ಹತ್ರ ಬಂದಿಂಗ ಅಂತವನೇ. ರಿಯಲ್ ಆಗಿ ನೋಡಿ. ಏನಿಲ್ಲ, ಎಷ್ಟು ಹತ್ರ ತಗೊಂಬ. ಇನ್ನ ಡಾರ್ಕ್ ಸರ್ಕಲ್ ಅಂತ ಏನೋ 4 ದಿನ ನಿದ್ದೆ ಮಾಡಿಲ್ಲ ಟೆನ್ಷನ್ಗೆ. ಯಾಕೆ ಟೆನ್ಷನ್? ಏನ್ ಟೆನ್ಷನ್ನು? ನಿಮ್ಮಮ್ಮ ಮದುವೆ ಮಾಡಿಸಿಲ್ಲ ಅಂದ್ಬಿಟ್ಟು ಗೈಸ್. ಯಾವ್ದಾರ ಹುಡುಗಿ ಇದ್ರೆ ಹೇಳಿ. ನಮ್ಮ ಹುಡುಗನ್ಗೆ ಹುಡುಗಿ ಹುಡುಕ್ತಾ ಇದ್ದೀವಿ, ಹುಡುಗಿ ಸಿಗ್ತಾ ಇಲ್ಲ ಗೈಸ್. ಇವಾಗ ಫುಲ್ ಡಿಮ್ಯಾಂಡ್ ಆಗಿಬಿಟ್ಟಿದೆ ಹುಡುಗಿಯರನ್ನ. ನೋಡಿ ಇವನ್ನ ಯಾರಿಗನ ಬೇಕಂದ್ರೆ ಮೆಸೇಜ್ ಮಾಡಿ ಗೈಸ್, ಕಮೆಂಟ್ ಹಾಕಿ. ಇಲ್ಲಿ ಒಳ್ಳೆ ಹುಡುಗ ಗೈಸ್, ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಹುಡುಗ. ಸ್ಕಿನ್ ಕೇರು ಹೇರ್ ಕೇರ್ ಎಲ್ಲ ಜೋರಾಗಿ ಮಾಡ್ತಾನೆ. ಆ ಥರ ಹುಡುಗ ಇವನು. ತುಂಬ ಖರ್ಚೇನಿಲ್ಲ, ಖರ್ಚೆಲ್ಲ ಉಳಿಸ್ತಾನೆ. ಆಮೇಲೆ ಇನ್ನೇನು, ತಿನ್ನೋದಕ್ಕೆ ಹೆವಿ ಖರ್ಚು. ತಿನ್ನೋದಕ್ಕೆ ಹೆವಿ ಖರ್ಚು ಗೈಸ್. ಮದುವೆ ಯಾರು ಇವನ್ನ ಮದುವೆ ಆಗ್ತಾರೆ, ದಿನಕ್ಕೆ 10 ಮೊಟ್ಟೆ ಬೇಕು, ಪ್ರೋಟೀನ್ ಬೇಕು, ಚಿಕನ್ನು ಬ್ರೆಸ್ಟ್ ಪೀಸೇ ಬೇಕು, ಅವನಿಗೆ ಬ್ರೆಸ್ಟ್ ಪೀಸೇ ಬೇಕು. ಇದೆಲ್ಲ ಮೇಂಟೈನ್ ಮಾಡೋಂಥ ಹುಡುಗಿ ಯಾರನ್ನ ಇದ್ರೆ ಕಮೆಂಟ್ ಹಾಕಿ ಗೈಸ್. ಇವನ್ನ ಸಾಕೋರು ಯಾರನ್ನ ಇದ್ರೆ ಕಮೆಂಟ್ ಹಾಕಿ, ನಾವು ಮದುವೆ ಮಾಡಿಸ್ತೀವಿ. ಆಮೇಲೆ ಸ್ಕಿನ್ ಕೇರು, ಹೇರ್ ಕೇರು, ಊಟದ್ದು ಇಷ್ಟು ನೀವು ನೋಡ್ಕೊಳ್ಳಿ. ನಮ್ಮ ಹುಡುಗನ್ನ ಅವ್ನು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ. ನಿಮಗೂ ತಿನ್ನಕ್ಕೆ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ, ಅವ್ನ ಮೊಟ್ಟೆ ಮಾತ್ರ ಚೆನ್ನಾಗಿ ತುಂಬಬೇಕು. ಪ್ರೀತಿಯಿಂದ ಒಂದು ತುತ್ತವ ಅನ್ನ ತಿಂದ್ರೆ ಸತ್ತು ತಿನ್ಸಿದ್ರೆ ಸಾಕು. ನೀನು ಒಂದು ತುತ್ತು ತಿಂದ್ರೆ ಸತ್ತೇ ಹೋಗ್ಬಿಡ್ತೀಯಲ್ಲ. ಅಲ್ಲ, ಪ್ರೀತಿಯಿಂದ ಒಂದು ತುತ್ತ ಅನ್ನ ತಿನ್ಸಿದ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ ನನ್ಗೆ. ನಿಂಗೆ ಒಂದು ತುತ್ತು ನಿನಗೆ ಸಾಲಲ್ಲ, ಪ್ರೀತಿಯಿಂದ ಅಲ್ಲ ಒಂದು ತುತ್ತು. ಯಾವುದು? ಅಲ್ಲ ನಿನಗೆ ಅದೇ ಅವಾಗಿನ ಕಾಲದಲ್ಲಿ ದೇವ್ರದೇನೋ ಇತ್ತಲ್ಲ ಒಂದು ಸ್ಟೋರಿ, ಒಂದು ಚಪಾತಿ ಇದ್ರೆ ಹಂಚ್ಕೊಂಡು ತಿನ್ಬೇಕು ಅಂತ. ನಿನಗೆ ಒಂದು ಚಪಾತಿ ಇದ್ರೆ ನೀನು ಏನು ತಿನ್ಬೇಕು, ಸಾಯಿಸ್ಬಿಟ್ಟು ನೀನೇ ತಿನ್ಬಿಡ್ತೀಯ. ಹೊಟ್ಟೆಗಂತೂ ಮೋಸ ಮಾಡಲ್ಲ ಗೈಸ್ ಇವನು. ಯಾರು ಹೆಂಗಲ್ಲ ಸೈಲಿ ನನ್ನ ಹೊಟ್ಟೆ ತುಂಬಬೇಕು ಆ ಥರ ಇವನು. ಏನೋ ಇದ್ರೆ ಪಾಪ ಅವಳಿಗೆ ಏನು ಅನ್ನೋದು ಬಿಡು, ಆದಾಗ ನೋಡೋಣ. ಇವಾಗ ಯಾಕೆ ಸುಮ್ಮನೆ ನೀನು ಎಂತಿ ಬಗ್ಗೆ ಎಲ್ಲ ಹೇಳಿದ್ರೆ ತಾನೇ ನೀನು ಆಮೇಲೆ ಕಮೆಂಟ್ ಹಾಕ್ತಾರೆ ಒಳ್ಳೆ ಹುಡುಗ ಅಂದ್ಬಿಟ್ಟು. ಅವಾಗ ನಿನ್ನ ಮದುವೆ ಮಾಡಿಸ್ತೀವಿ ನಾವು. ಆ ಥರ ಅದು ಹೇಳೋದಲ್ಲ, ನಡ್ಕೊಳೋದು. ಏನು ನಡ್ಕೊಳೋದು? ನನ್ಗೆ ಗೊತ್ತಲ್ಲ ನೀನು ಏನಂತ. ನಾನು ಏನು ನೀನು ತಿಂಡಿ ಪೋತ? ಗೈಸ್ ನಮ್ಮ ಅತ್ತೆ ಹೇಳ್ತಾರೆ ಇವನ ಬಗ್ಗೆ. ದುಡಿಯೋದು 4 ರೂಪಾಯಿ, ತಿನ್ನೋದು 8 ರೂಪಾಯಿ ಒಂದು. ಅವನು ದುಡಿಯೋದು ಅವನಿಗೆ, ಮನೆಗಂತೂ ಅಲ್ಲ. ನಮ್ಮ ಅತ್ತೆ ಒಂದು ಬ್ಲಾಗಲ್ಲಿ ನಮ್ಮ ಅತ್ತೆಗೆ ಒಂದು ಬಣ್ಣ ಎಲ್ಲ ಹೇಳ್ತಾರೆ ನೋಡಿ ಗೈಸ್. ಆ ತರ ಇದ್ರೆ ತಿಂತಾ ಇದ್ರೆ ಹಿಂಗಿರ್ತೀನಾ? ಊದ್ಕೊಂಡಿರ್ತೀನಿ. ತಿನ್ನವ್ರೆ ಸಣ್ಣ, ತಿನ್ನಲ್ಲ ನೋಡು ಅವರೇ ದಪ್ಪ. ತಿನ್ನವ್ರೆ
ಏನೋ ಜಿಮ್ಗೆ ಹೋಗ್ತೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಫ್ರೂಟ್ಸು ನಟ್ಸು ಅಂಥವು ತಿಂತೀನಿ ಅಷ್ಟೇ, ಏನಿಲ್ಲ. ಏನು ಅಶೋಕ? ಏನಿಲ್ಲ. ಏನು ಜಿಮ್ಗೆ ಹೋಗ್ತೀನಲ್ಲ ಸ್ವಲ್ಪ ಆದಷ್ಟು ಡಯಟ್ ಮಾಡ್ತೀನಿ ಅಷ್ಟೇ, ಏನಿಲ್ಲ. ಫ್ರೂಟ್ಸು ಏನೇನು ತಿಂತಿ ಹೇಳು? ಏನು ತಿಂತೀನಿ, ಮನುಷ್ಯರು ತಿನ್ನೋದೆಲ್ಲ ತಿನ್ನೋದು. ಅದೇ ಮನುಷ್ಯರು ತಿನ್ನೋದೇ ಎಲ್ಲರೂ ತಿನ್ನೋದು. ದಿನಕ್ಕೆ 1-2 ಮೊಟ್ಟೆ ಅಷ್ಟೇ. ಆಮೇಲೆ ಇನ್ನೇನು ನಿಮ್ಮ ಥರನೇ ಡೈಲಿ ನಾಷ್ಟ ಊಟ ನೈಟ್ ಡಿನ್ನರ್ ಅಷ್ಟೇ. ಮಧ್ಯದಲ್ಲಿ ಏನು ತಿನ್ನಲ್ಲ? ಮಧ್ಯದಲ್ಲಿ ಏನು ತಿಂತೀನಿ? ಫ್ರೂಟ್ಸ್ ಏನು ತಿನ್ನಲ್ಲ, ಜ್ಯೂಸ್ ಏನು ಕುಡಿಯಲ್ಲ? ಫ್ರೂಟ್ಸ್ ತಿಂತೀನಮ್ಮ. ಅದು ಎಲ್ಲ ಕ್ಲೀನಾಗಿ ಹೇಳಿ, ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಕೇಳುವಾಗ ಮಾತ್ರ ಯಾಕೆ ಕೇಳ್ತೀಯಾ? ಏನು ನೀನು ತಿನ್ನಲ್ಲ? ನಾನು ತಿನ್ನಲ್ಲ. ನಿನ್ನ ತಿನ್ಬೇಕು, ಅದೆಲ್ಲ ಒಳ್ಳೇದು. ನೀನೇನು ತಿಂತೀಯ ಅಂತ ಹೇಳು. ಈ ತಿನ್ನೋದಕ್ಕೆ ಹುಟ್ಟಿರೋ ಥರ ಹೇಳ್ತೀಯಲ್ಲ. ಹೇಳು, ಜನ ಮೇಂಟೈನ್ ಮಾಡ್ತಾರೆ. ನಾನು ತಿನ್ನಲ್ಲಪ್ಪ, ನಂಗೆ ಫ್ರೂಟ್ಸ್ ಅಂದ್ರೇನೆ ಆಗಲ್ಲ. ದುಡಿಯೋದೇ ತಿನ್ನೋದಕ್ಕೆ, ತಿರುಗೋದಕ್ಕೆ, ಅದೇ ತಾನೇ ನಾನು ಹಾಕೋದಕ್ಕೆ. ಅದೇ ತಾನೇ ನಾನು ಹೇಳ್ತಾ ಇರೋದು. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀನು ಬಚ್ಚಿಕೊಂಡು ಹೇಳ್ತಾ ಇದೀಯಾ ಎಲ್ಲ ನುಂಗ್ಕೊಂಡು. ತಿನ್ನೋದಕ್ಕೆ, ತಿರುಗೋದಕ್ಕೆ, ಬಟ್ಟೆ ಹಾಕೋದಕ್ಕೆ. ಏನೇನು ತಿನ್ಬೇಕು ಆರಾಮಾಗಿ ತಿನ್ಕೊಂಡು ಇದ್ಬಿಡ್ಬೇಕು, ಆಯ್ತಾ? ಅದರಲ್ಲಿ ಏನು 8 ಸರಿನೋ 10 ಸರಿನೋ ತಿಂತೀನಿ ಅಂದರೆ ಹೋಗೋದು ಹೊಟ್ಟೆಯಲ್ಲಿ. ಅದಕ್ಕೆ ಅದೃಷ್ಟ ಮಾಡಿರಬೇಕು. ಕಿಡ್ನಿ ಒಂದು ಸ್ವಲ್ಪ ಫಾಸ್ಟಾಗಿ ನಾನು ಏನು ಮಾಡಲಿ? ಡಾಕ್ಟ್ರು ಒಂದ್ಸರಿ ಗ್ಯಾಸ್ಟ್ರಿಕ್ ಆಗಿತ್ತಾ, ಡಾಕ್ಟ್ರ್ ಹತ್ರ ಹೋಗಿದ್ದೆ. ಈ ಥರ ಗ್ಯಾಸ್ಟ್ರಿಕ್ ಆಗಿದೆ ಮೇಡಮ್, ಹಂಗೆ ಹಂಗೆ ಅಂತಂದರೆ ಟೈಮ್ ಸರಿಯಾಗಿ ತಿನ್ನಪ್ಪ ಅಂತಂದರೆ ಆವಾಗ ಸರಿಯಾಗಿ ಟೈಮಿಗೆ ತಿಂತಾ ಇದ್ದಿಲ್ಲ. ಊಟ ಎಲ್ಲ 3 ಗಂಟೆ, ನಾಷ್ಟ ಎಲ್ಲ 11 ಗಂಟೆ ಆ ಥರ ತಿಂತಿದ್ದೆ. ಗ್ಯಾಸ್ಟ್ರಿಕ್ ಆಗಿತ್ತು. ಆ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಟೈಮ್ ಸರಿಯಾಗಿ ತಿನ್ನು ಅಂತಂದರು. ಇಲ್ಲ ಅಂದರೆ 2 ಅವರ್ಗೆ ಏನಾನ ಬೇಕಂದರೆ ತಿಂತಾಯಿರು ಅಂತಂದರು. ನಾನು ಅದೇನು ಮಾಡಿದೆ, ಡಾಕ್ಟ್ರ್ ಹೇಳಿದ್ರು ಅಂತ 2 ಅವರ್ ತಿನ್ನೋ ಸ್ಟಾರ್ಟ್ ಮಾಡಿದೆ. ಅದು ಅಭ್ಯಾಸನೇ ಆಗೋಯ್ತು. ನಾನೇನು ಮಾಡಲಿ? ಅದು ಅಲ್ಲ, 2 ಅವರ್ಗೆ ಡಾಕ್ಟ್ರು ತಿನ್ನು ಅಂತ ಹೇಳಿರೋದು. ನಿಂಗೆ 10 ನಿಮಿಷಕ್ಕೆ ತಿನ್ನು ಅಂತ ಹೇಳಿ. ನನ್ನ ಮಗ ತಿಂತಾನೆ, ನೀನು ತಿಂತಾ ಇರ್ತೀಯಲ್ಲ, ಬಾಯಿ ಯಾವಾಗ ನೋಡು ಕಚ್ತಾ ಇರ್ತೀಯ. ಇನ್ನು ವಯಸ್ಸಾಗಿ ನೀನು ಏನೋ ತಾತ ಹಾಕ್ಬಿಟ್ರೆ ನಿನಗೆ ಮಲಗಿರೋ ಜಾಗದಲ್ಲೇ 100 ಥರ ತಿಂಡಿ ಇಕ್ಬಿಟ್ಟು ತಿಂತಾ ಇರು ಅಂತ ಹೇಳಿ ಬಿಡ್ಬೇಕು ನಿನ್ನ. ಓಕೆ ಗಾಯ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಮುಂದೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ ಬರ್ತವ್ರೆ ಅಂತ ಫುಲ್ ಸ್ಪೆಷಲ್ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಬ್ಯುಸಿ ಆಗಿಬಿಡ್ತಾರೆ ಅಡುಗೆ ಮಾಡೋದ್ರಲ್ಲಿ. ಅವ್ರ ಕೈ ಟೇಸ್ಟೇ ಅವ್ರಿಗೆಲ್ಲ ಇಷ್ಟ. ಸೊ ನಮ್ಮ ಹಸ್ಬೆಂಡ್ ಅಡುಗೆ ಮಾಡ್ತಿದ್ದಾರೆ, ಅವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಏನೇನು ಅಡುಗೆ ಮಾಡಿದ್ದೀವಿ, ಏನು ಸ್ಪೆಷಲ್ ಎಲ್ಲ ಊಟ ಮಾಡೋ ಟೈಮಲ್ಲಿ ಅಷ್ಟೇ ತೋರಿಸ್ತಾರಷ್ಟೇ. ಇಕ್ಕಲ್ಲ ನನಗೆ, ನಾನು ಹೋಗ್ತೀನಿ ತೋರಿಸ್ತೀವಿ. ಬಾರೋ ಯಾಕೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಟೇಕ್ ಕೇರ್. ಬಾಯ್. ಯಾಕೋ ಬಾಯ್ ಅಂತ ಇನ್ನೇನು ಅನ್ಲಿ, ನಾನು ಇನ್ನ ಮಾತಾಡ್ತಾ ಇದ್ದೀನಿ ತಾನೆ. ಎಷ್ಟೊತ್ತಂದು ನಮ್ಮ ಬಾಯ್ ಅಂತ ಏನಕ್ಕೆ ಅಂತ ಇದೀಯ ಹೇಳು? ಎಲ್ಲಿ ನನ್ನ ಬಗ್ಗೆ ಇನ್ನ ಏನಾದ್ರೂ ರಿವೀಲ್ ಮಾಡ್ಬಿಡ್ತಾರೆ ಅಂತನಾ? ಇಲ್ಲ ಗೈಸ್, ತುಂಬಾ ಒಳ್ಳೆ ಹುಡುಗ ನನ್ನ ಮೈರಾ. ಆ ಥರ ಏನಿಲ್ಲ, ನಾನು ಹೇಳಿದೆಲ್ಲ ನಿಜಾನೇ. ನಾನು ಹೇಳಿದ್ದೆಲ್ಲ ನಿಜಾನೇ ಗೈಸ್. ಆದರೂ ನನ್ನ ಮೈದ ಒಳ್ಳೆಯವನು ಗೈಸ್, ಅದಂತೂ ಹೇಳ್ತೀನಿ. ಸರಿ ಗೈಸ್, ನನ್ನ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಸಿಗೋಣ. ಬಾಯ್. ಇವಾಗ ಬಾಯ್ ಮಾಡೋ. ಸೊ ನಾವು ಮಾಡಿದ್ದು ಡಿನ್ನರ್ಗೆ ಮಟನ್ ಗ್ರೇವಿ ಮಾಡಿದ್ವಿ, ಆಮೇಲೆ ಡಂಪ್ಲಿಂಗ್ಸ್ ಮಾಡಿದ್ವಿ. ಇದು ಪಾಂಡಿಚೇರಿ ಬ್ಲಾಗಲ್ಲೂ ನೋಡಿರ್ಬೋದು. ಇದು ನಾವು ಮಾಡಿದ್ದು, ಅಲ್ಲಿ ಮಾಡಿದ್ದು ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿರ್ಗಾ ಮಾಡಿದ್ದು. ಆಮೇಲೆ ಮಟನ್ ಗ್ರೇವಿಗೆ ನಾವು ದೋಸೆ ಮಾಡ್ಕೊಂಡ್ವಿ. ದೋಸೆನೂ ಮತ್ತು ಸ್ವಲ್ಪ ಗೀ ರೈಸ್ ಮಾಡಿಕೊಂಡು, ಗೀ ರೈಸ್ಗೆ ಬಂದುಬಿಟ್ಟು ಬಟಾಣಿದು ಕೂಟು ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಇವಾಗ ಊಟ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವೇ. ಅದು ಮೈದಾ ಅಂತ ಸಪ್ರೇಟ್ ಇಕ್ಕಿದ್ರೆ ಆ ಬಾಂಡೆ ಮಾಡಿದ್ರಲ್ಲ, ಆ ಬಾಂಡೆ ಸಪ್ರೇಟ್ ಮಾಡಿ ಇಕ್ಕಿದ್ರು, ಅದು ತಿನ್ಬೋದಾಯ್ತಲ್ಲ. ತರಕಾರಿ ಈ ರೀತಿ ತಿಂತಾ ಇದೆಯಲ್ಲ, ಅದಕ್ಕೆ ಹರೀಶ ಬಾಂಡ್ಲಿಯಲ್ಲೇ ಅದು ಸ್ಟಫಿಂಗ್ ಇತ್ತು, ಹಂಗೆ ಸಪ್ರೇಟ್ ಇಕ್ಕಿದ್ರೆ. ನೀವು ಸ್ಟಫಿಂಗ್ ಒಳಗಡೆ ಮಾಡಿದ್ದೀರಾ, ನಾನು ಆಚೆ ಮಾಡ್ಕೊಂಡು. ಹೆಂಗ್ ತಿನ್ಬೇಕು? ಒಳಗಡೆ ಮಾಡಿರೋ ಸ್ಟಫಿಂಗ್ ಆಚೆ ಅಲ್ಲ, ಅದಕ್ಕೊಂದು ಮರ್ಯಾದೆನೇ ಐತಿ. ನಾವು ಚಿಕಾಗೋಗೆ ಹೋಗ್ಬಿಡ್ತೀನಿ ಸರ್. ಇಷ್ಟ ಆಯ್ತಾ RX?
ಅಲ್ಲ ಮಾಡುವಾಗ ಅಲ್ಲ ಹರೀಶ ಮಾಡುವಾಗ ಎಲ್ಲಾರ್ಗು ಬಿಸಿ ಬಿಸಿ ಹಾಕೊಡ್ವಾಗ ಕೇಳ್ದೆ ಇಲ್ಲ ಇವಾಗ ಬೇಡ ಆಮೇಲೆ ತಿಂತೀನಿ ಅಂದ. ಹೊಟ್ಟೆ ತುಂಬ ಹೋಗಿತ್ತು. ನಿನ್ ಗಂಟ್ಲು ತುಂಬ 7 ಗಂಟೆಗೆ ತಿನ್ಬಿಡ್ತಾನೆ. ಅವನು ಡಯಟ್ ಅಂದ ಕೀರ್ತನ, ಅವನು 7 ಗಂಟೆ ಮೇಲೆ ಏನು ತಿನ್ನಲ್ಲ ಅಂದ. ತಿಂತಾ ಇಲ್ವಾ? ಅಷ್ಟೇ ಡಯಟ್ಗಳೆಲ್ಲ. ಏನು ಬಂದಿದೆ 7 ಗಂಟೆ ಆದ್ಮೇಲೆ ಹೊಟ್ಟೆ ಹಸಿಯೋದು ಮತ್ತೆ ತಿಂದ್ಮೇಲೆ. ಅಲ್ಲೇ ಇಕ್ಕೋ. ಅಲ್ಲ ಯಾರು ಇಲ್ಲಿ ಕೂತವನೆ, ಅಲ್ಲಿ ಕೂತೈತೆ ಪಕ್ಕದಲ್ಲಿ ಖಾಲಿ ಇದ್ರೆ ಸಾಕು, ಅಲ್ಲಿ ಬಾರಿ ಕೆರಿಬೇಕು ಅದಂಗೆ ಅಂದಿದ್ದೆ ಹೋಗ್ಲೆ. ಬಾರಿ ಅಂದೆ ನಾನು. ನಿನ್ನೆ ಅಲ್ಲ ಅಂದಿದ್ದು. ರೈಸು ಗುಂಡು ಗುಂಡವನೇ ಹಿಂಗ ಇದನ್ನೇನಂತ ಸ್ವಲ್ಪ ನಂಗೆ ಹಿಂಗ ಅನ್ನೋದನ್ನ ಸ್ವಲ್ಪ ಕೆರೆ ದೂರ. ಅಂತ. ಕುಲು ಕುಲು ಅಂತ. ಗುಂಡು ಗುಂಡು ಅಂತೆ. ನಿಂದೆಲ್ಲ ಮಾಡುತ್ತೆ ಆ? ನಿಂದೆಲ್ಲ ಏನಪ್ಪ ನಿಂದೆ ಎಲ್ಲ ಆಡತ್ತಂತೆ. ನಿನ್ ಗಂಟ್ಲು ತುಂಬ ಎನ್ಕೋ ತಿಂತೀಯಾ? ಗಂಟಲು ತುಂಬಾ ಏನು ತಿಂದಿಲ್ಲ. ಮತ್ತೆ ಗಂಟ್ಲು ತುಂಬಾ ಏನು ಸ್ವಲ್ಪನೇ ತಿನ್ನೋ. ಸ್ವಲ್ಪನೇ ತಿನ್ನೋದು, ಒಂದ್ ತಿನ್ನಕ್ಕಾಗಿಲ್ವಾ ನಿನ್ಗೆ? ಇಲ್ಲ. ಏನ್ ತಿಂದೆ ಹೋಗ್ಲಿ ನೀನು? ಆ? ಏನ್ ತಿಂದೆ? ಯಾರು? ಊಟ ಏನ್ ತಿಂದೆ? ರೈಸು ಇಷ್ಟೇ ರೈಸು 2 ಚಪಾತಿ. ಹಾ ಮತ್ ಸ್ವಲ್ಪನೇ ತಿನ್ನೋದು ಅಂತೀಯಾ? ರೈಸ್ ಇನ್ನೇನು 2 ಚಪಾತಿ ಇದೆ, ಇಷ್ಟು ರೈಸ್ ಎಷ್ಟು? ನೈಟ್ ಅದು ಜಾಸ್ತಿನೇ. ಇಲ್ಲ ಅರ್ಧ ಚಪಾತಿ ತಿಂದು ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಅಷ್ಟಲ್ಲಿ ಹೋಗ್ಬಿಟ್ಟಿರ್ತೀನಿ. ಎಲ್ಲ ಹೋಗ್ಬಿಡ್ತೀರಾ? ಅದು ಜಾಸ್ತಿ ಏನು. ಅವ್ನ್ ಊಟ ಇಲ್ಲದ್ರೆ ಸತ್ತೇ ಹೋಗ್ತಾನಲ್ಲ. ಹೌದಾ? ಹ್ಮ್ ಅವ್ಳು ಊಟನ ತಿಂದ್ರೆ ಅನ್ಬಿಡ್ತಾವ್ ಬಿಟ್ರೆ. ಅವನು ವಾರ ಬಿಟ್ರು ಅವ್ರು ಮೇಂಟೈನ್ ಮಾಡ್ತಾರೆ. ಅದು ಏನ್ ಗೊತ್ತಾ, ಒಂಟೆ ತರ ಅದು ಬ್ಯಾಕಪ್ ಇಟ್ಕೊಂಡಿರ್ತದೆ. ಬ್ಯಾಕಪ್ ಅವನಿನ್ನೇನು ಅಶೋಕನು ಹಂಗೆ ತಿನ್ನೋದು, ಕೋತಿಗಳು ತಿನ್ನಲ್ವಾ? ಆ ಕಡೆ ಈ ಕಡೆ ತಿನ್ಸ್ಕೊಂಡು ಹಂಗೆ ಅವನು. ಈ ಕಡೆ ಮಾತ್ರ ತಿಂತೀಯ ನೀನು? ಹೌದು, ನಾನು ಹಂಗೆ ತಿನ್ನೋದು. ಹಾ? ಇಲ್ಲ ಈ ಕಡೆ ಮಾತ್ರ. ನಾನು ಅಷ್ಟೇ ಈ ಕಡೆ ಮಾತ್ರ ತಿನ್ನೋದು. ನೀ 2 ಕಡೆನು 2 ಕಡೆ ತಿಂತೀನಿ. ಒಂದ್ಸರಿ ವಿಡಿಯೋ ಹಿಡಿತೀನಿ 2 ಕಡೆ ಹೆಂಗ್ ತಿನ್ನೋದು? ಇರುತ್ತೆ. ಹಾ ಅಲ್ಲ ನೀನ್ ತಿನ್ವಾಗ ಒಂದ್ಸರಿ ವಿಡಿಯೋ ಮಾಡಿ ಕಳಿಸ್ತೀನಿ ಬಿಡು ಅವ್ರಿಗೆ. ಏನ್ ನಿಂಗೆ ಬಾಯಿ ಇಟ್ಕೊಂಡು ಟೇಸ್ಟ್ ಹೋಗುತ್ತೆ ಬಾಯಿ. ಇದಕ್ಕೆ ಊಟ ಇದ್ರೆ ಮಾತೇ ಇಲ್ಲ. ಹಿಂಗೆ ಮಾ ಚಿಕ್ಕಪ್ಪ ತಿನ್ನು. ಕೌಟೆ ರಾಯ. ನಿಮ್ಮಮ್ಮ ಹೆಂಗ್ ತಿನ್ನಿಸ್ತಾ ಇದ್ದೀವಿ ಫಸ್ಟ್ ನಿಮ್ಗೆ ಪ್ಲಾಸ್ಟಿಕ್? ಹಿಂಗೆ ಅದು ಟೇಸ್ಟ್ ಡಿಫ್ರೆಂಟ್. ವೆಜಿಟೇರಿಯನ್ ಆ ಮಸಾಲೆನೇ ಇರಲ್ಲ ಆ ಊಟದಲ್ಲೂ. ನೋಡಿದ್ದೀನಿ ನಾನು. ಟೇಸ್ಟ್ ನೋಡ್ಬಿಟ್ಟು ಅಕ್ಕ ನೋಡಕ್ಕ ಇಲ್ಲಿ ಸ್ವಲ್ಪ ಟೇಸ್ಟ್ ದೇವ್ರಿಗೆ ಗೊತ್ತಿರುತ್ತೆ ಬಿಡು, ನಾನ್ ತಿಂದಿಲ್ಲ ಅಷ್ಟೇ. ದೇವ್ರು ಎಲ್ಲ ದೇವ್ರು ಹೋಗಿರುತ್ತೆ. ನಾನ್ ತಿಂದಿಲ್ಲ. ಅಕ್ಕ ನೋಡಿದ್ರು ಕೇಳು, ಬನ್ ಮಾತ್ರ ಕಚ್ಚಿದ್ದು. ಬನ್ ಇಷ್ಟೇ ಇಷ್ಟ. ಅದ್ರಲ್ಲಿ ಒಂದು ಡಾಟ್ ಇತ್ತು ಅದ್ರ ಮೇಲೆ ಮಸಾಲೆದು. ಸ್ಯಾಂಡ್ವಿಚ್ ಒಂದು ಬೈಟ್ ಹಾಕೊಂಡಿದ್ದೆ, ಪನ್ನೀರ್ ಸ್ಯಾಂಡ್ವಿಚ್. ಪನ್ನೀರ್ ಅಲ್ಲ, ಚಿಕನ್ ಸ್ಯಾಂಡ್ವಿಚ್ ನೀನೇ ಅದು. ನಾನು ಆಮೇಲೆ ವಾಮಿಟ್ ಮಾಡ್ಬಿಟ್ಟೆ ನಾನು ಅದನ್ನ. ಮಾಡ್ಬಿಡ್ತೆ. ವಾವ್ ಸಕ್ಕದಾಗಿದೆ ಟೇಸ್ಟ್. ತಿಂದ್ಬಿಟ್ಟು ಅದೇ ಎಕ್ಸ್ಪ್ರೆಷನ್ ಬಂದಿತ್ತು. ಎಂತದು ಇಲ್ಲ, ಸುಮ್ಮನೆ ಸುಳ್ಳು. ಒಂದ್ಸಲಿ ಡಂಬ್ಲಿಂಗ್ಸ್ ಅಲ್ಲಿ ಹಾಕ್ಬಿಟ್ಟು ಹೋಗಕ್ಕೆ ಅದೇ ಮಾಡ್ಬಿಡಿ. ಗೊತ್ತಾಗಲ್ಲ. ಕೈಮಾ ತರ ಮಾಡಾಕ್ಬಿಡ್ಬೇಕು. ಕಂಡಿಡ್ತೀನಿ ನಾನು. ಹೆಂಗ್ ಕಂಡು ಹಿಡಿತೀರ ಕೈಮಾ ತರ ಮಾಡೋದು? ಸ್ಯಾಂಡ್ವಿಚ್ ಕಂಡಿಡ್ದಿಲ್ಲ. ಸ್ಯಾಂಡ್ವಿಚ್ ಕಂಡಿಡ್ದೆ, ಸುಳ್ಳು ಹೇಳ್ತಾರೆ. ಅಲ್ಲಮ್ಮ ಇವಾಗ ನಾವು ಕೊಟ್ಟಲ್ಲ ಅದು ಹಾಕಿದ್ದು ಗೊತ್ತಾಗಿತ್ತು ನಿಮ್ಗೆ. ಮಿಷಿನ್. ಆ ಮಿಷಿನ್ ಅಲ್ಲಿ ಹಾಕಿ ಮಾಡ್ಬಿಡ್ಬೇಕು. ಫುಲ್ ಗ್ರೈಂಡ್ ಮಾಡ್ಬೇಕು. ಅದೇ ಫುಲ್ ಗ್ರೈಂಡ್ ಫುಲ್ ಮಾಡ್ಬೇಕು. ಗ್ರೈಂಡ್ ಮಾಡಕ್. ನೀವು ತಿನ್ಬಾರ್ದು, ಹಂಗ್ ಮಾಡಕ್ ಬಿಡ್ತೀನಿ. ನೋಡ್ತಾ ಇರು. ಮಾಡಾಕ್ ಬಿಡ್ತೀಯ. ಹಂಗೆ ನೋಡ್ತಾ ಇರೋ. ನೋಡ್ತಾ ಇರ್ತೀನಿ. 10 ವರ್ಷ ನೋಡ್ತಾ ಇದೀನಿ. ಅವತ್ ರೋಲ್ ತಿನ್ಬಿಟ್ಟಿತ್ತಲ್ಲ ಅಲ್ಲಿ ಓರಿಯನ್ ಮಾಲ್ ಹತ್ರ. ತಿನ್ಬಿಟ್ಟು ಮಾಮೂಸು. ಏ, ಮೋಮೋಸ್ ತಿಂದು ತಿನ್ಲಿಲ್ಲ ಕಣೋ, ಕಚ್ಚದಾಗ ಗೊತ್ತಾಯ್ತು. ಅಲ್ಲೇ ಉಗಿದ್ಬಿಟ್ಟೆ ತಟ್ಟೆಲಿ. ಆಮೇಲೆ ನಾನು ಹೋಗಿ ಅವ್ನು ಕೇಳ್ದೆ, ಓ ಸಾರಿ ಮಿಕ್ಸ್ ಆಗ್ಬಿಟ್ಟಿದೆ ಅಂತ ಹೇಳ. ಓರೇನ್ ಅಂತಾರಲ್ಲ, ಇಲ್ಲ ನಾನು ತಿನ್ಬಿಟ್ಟ ಹೇಳ್ತೀನಿ ಹೋಗಿ, ಲೂಸ ನಾನು. ಅಲ್ಲಿ ಸ್ಯಾಂಡ್ವಿಚ್ ಮತ್ತೆ ಇನ್ನೊಂದ್ಸರಿ ಎಲ್ಲಿ ತಿನ್ಸಿದ್ ನಾನು? ಎಲ್ಲೂ ಇಲ್ಲ. 2 ಸರಿ ತಿನ್ಸಿರೋದ್ ನಾನು. ಇನ್ನೊಂದು ಗ್ಯಾಪ್ ಮಾಡ್ತಿಲ್ಲ. 5 ಸ್ಟಾರ್ ಚಿಕನ್ ಅಲ್ಲಿ ಚೀಸ್ ಬಾಲ್ಸ್ ಚೀಸ್ ಬಾಲ್ಸ್, ಚಿಕನ್ ಚೀಸ್ ಬಾಲ್ಸ್. ಅದು ಇವಳು ನಂಗೆ ತಂದ್ಕೊಡು ಅಂದಿತ್ತವ. ವೆಜ್ ಅಂತ ಕೊಟ್ಬಿಟ್ಟಿದೆ, ತಿಂದ್ಬಿಟ್ಟಿದ್ದಾಳೆ. ಒಂದಲ್ಲ ಅದು ತಿಂದವಳೆ. ಅದು ನಿಜ. ಅದು ತಿಂದಾಯ್ತು. ತಿಂತಿದ್ದೆ. ಆ ನಗುವೆಲ್ಲ ಚಿಕನ್ ಚೀಸ್ ಬಾಲ್ಸ್ ಗೊತ್ತಾಗ್ತದೆ. ಅದು ಅಂತ ಹೇಳ್ತಾವಳೆ. ಹೆಂಗೆ ಅಮರಸ್ತ್ಯ ನೋಡು.
ಅದು ಪಾಪ ನಮಗ್ ಸುತ್ಕೊಳ್ಳಲ್ಲ, ನಿಮ್ಗೆ ಸುತ್ಕೊಳ್ಳೋದು. ಪರವಾಗಿಲ್ಲ. ಸ್ಯಾಂಡ್ವಿಚ್ ಇಸ್ಕೊಂಬಿಟ್ಟು ಒಂದೇ ಒಂದು ಪೀಸ್ ಕಬಾಬ್ ಒಂದು ಚೂರು ಅಲ್ಲಿ ಹೌದು ಅದನ್ನ ಮಾಡ್ಬೇಕು. ಹೆಂಗಿಟ್ರು ನಂಗೆ ಗೊತ್ತೇ ಆಗುತ್ತೆ. ಹೋದ್ಮೇಲೆ ಹೆಂಗ್ ಗೊತ್ತಾಗತ್ ಬಿಡು. ನಾನ್ ತಿನ್ನೋದೇ ಇಲ್ವಲ್ಲ, ಹಂಗೆ ನಿನ್ ಮೇಲೆ ಮಾಡ್ಬಿಡ್ತೀನಿ ಆಮೇಲೆ. ಮಾಡ್ಬಿಡ್ತೀಯ. ಒಂದ್ಸರಿ ಟ್ರೈ ಮಾಡೋದು ನಾನು ಹೆಂಗ್ ನಿಮ್ನೆಲ್ಲ ನಂಬ್ಲಿ ಮತ್ತೆ ಇವಾಗ. ಅಲ್ಲ 10 ಜನದಲ್ಲಿ ಒಬ್ಳು ವೆಜಿಟೇರಿಯನ್ ಅಂತ ಹಿಂಗ ಆಡ್ಸೋದು. ಅದಕ್ಕೆ ನಾನ್ ಆಗ್ಬಿಟ್ಟು ನೀನ್ ಒಬ್ಳೆ. ನಿನ್ನ ಏಮಾರ್ಸಕ್ಕಾಗಲ್ಲ ಕೀರ್ತನ, ಯಾಕನ್ನು ನೀನ್ ಕಂಡಿಡ್ದು ಬಿಡ್ತೀಯಾ. ಆದ್ರೂ ನೋಡಿ ಎಷ್ಟು ಪ್ಲಾನ್ ಅಕ್ಕ ಯಾಮಾರಿಸ್ತೀನಿ ನೋಡು. ಚಾಲೆಂಜ್ ಚಾಲೆಂಜ್ ಯಾಮಾರಿಸ್ತೀನಿ. ಚಾಲೆಂಜ್ ಅಕ್ಸೆಪ್ಟೆಡ್. ಚಾಲೆಂಜೇ ಮಾಡಿಲ್ಲ. ಅಕ್ಕ ಬರ್ತಡೇ ಬಂದಿದ್ದಲ್ಲ, ಮಟನ್ ಪೀಸ್ ಇಟ್ಕೊಂಡು ಎಗ್ಲೆಸ್ ನಾನ್ ಕೇಕ್ ತಿನ್ನಲ್ವಲ್ಲ ಯೂಶುವಲ್ ಆಗಿ. ಅಕ್ಕ ಮಾರ್ಶ್ ಮೆಲೋಸ್ ತಿಂತೀರಾ? ಫೇವರೇಟ್ ಅವಳಿಗೆ. ಅದು ಫಿಶ್ ಅಲ್ಲಿ ಮಾಡೋದು, ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬರ್ದಿರುತ್ತೆ ನೋಡಿ. ಅವಳ ಫೇವರೇಟ್ ಅಪ್ಪ ಮಾರ್ಷ್ಮೆಲ್ಲೋ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್, ನೀವೆಲ್ಲ ನೋಡಿದ್ದೀರಾ. ಸೊ ನನ್ನ ಫ್ರೆಂಡ್ಸ್ ಬಂದು ಇವಾಗ 11:50 ಆಯಿತು ಗೈಸ್, ರಾತ್ರಿ 11:50. ಎಲ್ಲ ಹಿಂಗೆ ಸೇರಿದ್ರೆ ಹಿಂಗೆ ಕೂತ್ಕೊಂಡು ಮಾತಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅವರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೋದರು. ಪಾಪ ಅವ್ರಿಗೂ ಹೋಗಕ್ಕೆ ಮನಸ್ಸಿರಲಿಲ್ಲ, ಇಲ್ಲೇ ಸ್ಟೇ ಆಗಬೇಕು ಅನ್ನೋದಿತ್ತು. ಬಟ್ ಕೆಲಸ ಇರೋದ್ರಿಂದ ಹೋಗಲೇಬೇಕು ಅವರು. ನೆಕ್ಸ್ಟ್ ವೀಕ್ ಹಂಗೆ ಬಂದು ಇಲ್ಲೇ ಸ್ಟೇ ಆಗಿ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್ ವೀಕ್ ಬಂದು ಇಲ್ಲಿ ಸ್ಟೇ ಆಗ್ತಾರೆ, ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ವ್ಲಾಗಲ್ಲಿ ನಮ್ಮ ತಂಗಿ ಎಲ್ಲ ಇಲ್ಲ, ಯಾಕೆ ಅಂದರೆ ಅವ್ರ ಹಸ್ಬೆಂಡ್ ಅವರ ಅತ್ತೆ ಮಗನ ವೈಫ್ಗೆ ಡೆಲಿವರಿ ಆಗಿದೆ. ಸೊ ಅಲ್ಲಿ ಮಗುನ ನೋಡೋಕ್ಕೆ ಅಂತ ಹೋಗಿದ್ದಾರೆ. ಬಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು, ಬಟ್ ಬಂದಿಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ರು ಅವರು. ಅದಕ್ಕೆ ಅವರು ಈ ವಿಡಿಯೋಲ್ಲಿ ಇಲ್ಲ. ಬಟ್ ಅವ್ರನ್ನ ತುಂಬ ಈ ವಿಡಿಯೋಲಿ ಮಿಸ್ ಮಾಡ್ಕೊತಾ ಇದ್ದೀನಿ, ನಮ್ಮ ತಂಗಿನೆಲ್ಲ. ಸೊ ನೆಕ್ಸ್ಟು ಇವರು ಎಲ್ಲರೂ ಬಂದಿರ್ತಾರೆ ಗೈಸ್. ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ವ್ಲಾಗ್ ಬರುತ್ತೆ, ಹಿಂಗೆ ಕಾಯ್ತಾರಿ. ಬಟ್ ವ್ಲಾಗ್ ಮಾಡೋಕ್ಕೆ ನಮಗೆ ಇಲ್ಲಿ ಟೈಮ್ ಸಿಗ್ತಾಯಿಲ್ಲ, ಅದಕ್ಕೆ ನಾವು ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋದಕ್ಕೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಲವ್ ಯು ಆಲ್.